కిలో ఉంటాను పంజా ఊరికి పెట్టుకున్నాడు ఎంత ఇల్లారా पूरा जीव दुराकी हेंटा पूरा आगामडे ಈ ಮಾಮಲಂದಿ ಇತರ ಒಪ್ಕೊಂಡು ನೋಡಿ ನೀವು ಸಾಪೇಟ್ರ ನಮ್ಮ ನೋಡ್ಕೊಳತ್ತಾರ ದಿಲೀಪ್ ಪಾಟೀಲ್ ಹೋದ್ರು ನೋಡಿದೆ ಹಾಂ ನೋಡಿದೆ ಬೇಕಲ್ಲ ಸರ್ಕಾರಿ ಹಣದಿತ್ತು ಅಂಗಡಿ ರೈತರದ ಸರ್ ಸರ್ಕಾರಿ ಹಣದಿ ಸರ್ ಕಂಪನಿ ಅಲ್ಟ್ರಾಟೆಕ್ದವ್ರು ತಗೊಂಡ್ರೆ ಸರ್ ಅವರು ಅಲ್ಟ್ರಾಟೆಕ್ದವ್ರು ಮಲ್ಕಡ್ ಗ್ರಾಮದಿಂದ ಫ್ಯಾಕ್ಟರಿ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಯಾವುದೇ ರೀತಿ ಸರ್ಕಾರದ ಯಾವುದೋ ಅನುಮತಿ ಪಡೆದಿಲ್ಲ ಏನಿಲ್ಲ ಸರ್ ಸರ್ ಇವತ್ತು AMCT ಅವ್ರು ಬಂದಿದ್ದಾರೆ ಸಮೀಕ್ಷೆ ಮಾಡ್ತೀವಿ ಪ್ರತ್ಯೇಕವಾಗಿ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ 90% ಆವಾಗ ಕೊಡ್ರಿ ಸರ್ ಎಷ್ಟಿ ಹೋರಾಟ ಸಲಿಗೆ ತಮ್ಮ ಪ್ರಾಣನೇ ಕೊಟ್ಟರು ಸರ್ ದಯವಿಟ್ಟು ಸರ್ ಅದ್ರ ಸಲಿಗೆ ಸ್ವಲ್ಪ ಇದು ಮಾಡಿದ್ವಿ ಎಷ್ಟಿ ಹೋರಾಟ ಸಮಾಜ ನಾವು ಪ್ರಪೋಸಲ್ ಕಳಿಸಬೇಕಾಗಿದೆ ತಮ್ಮ ಪ್ರಾಣನೇ ಕೊಟ್ಟರು ಸರ್ ಅದ್ರ ಸಲಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಪೋಸಲ್ ಕಳಿಸೋದು ಅಷ್ಟೇ ದಯವಿಟ್ಟು ನಮ್ಮ ಸ್ಥಳೀಯ ಕಾರ್ಖಾನೆಗಳಲ್ಲಿ ಕನ್ನಡ ಉದ್ಯೋಗ ಕೊಡುತ್ತಿಲ್ಲ ಸರ್ 3 ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ ಹಂಗೆ ಇಲ್ಲಿ ಟೆಸ್ಟ್ನಿಂದ ಉದ್ಯೋಗಗಳು ಭಾಳ ಅದಾವ ಶ್ರೀರಾಮ್ ತಾಲೂಕ್ದಾಗ ಒಂದು ವಾರದಾಗ 3 ಜನ 4 ಜನ ಸ್ಟಾರ್ಟ್ ಆಗಿ ತಿಳ್ಕೊತಿದ್ದಾರೆ ಸರ್ ಇಲ್ಲಿ ಕಾರ್ಖಾನೆಗಳಲ್ಲಿ ಟೆಸ್ಟ್ ಮಾಡಿಲ್ಲ ಸರ್ ನಮಸ್ಕಾರ ಸರ್ ಸರ್ ಇಲ್ಲೇ ಸರ್ ಧೂಳು ಭಾಳ ಇದೆ ಸರ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಸರ್ಕಾರ 65% ನಮ್ಮ ಸ್ಥಳೀಯರಿಗೆ ನೌಕರಿನ ಕೊಡ್ತಾ ಇಲ್ಲ ಕಾರ್ಖಾನೆಯವರು ಸರ್ಕಾರಿ ಹಣದಿತ್ತು ಅಂಗಡಿ ರೈತರದ ಸರ್ ಸರ್ಕಾರಿ ಹಣದಿ ಸರ್ ಕಂಪನಿ ಅಲ್ಟ್ರಾಟೆಕ್ದವ್ರು ತಗೊಂಡ್ರೆ ಸರ್ ಅವರು ಅಲ್ಟ್ರಾಟೆಕ್ದವ್ರು ಮಲ್ಕಡ್ ಗ್ರಾಮದಿಂದ ಫ್ಯಾಕ್ಟರಿ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಯಾವುದೇ ರೀತಿ ಸರ್ಕಾರದ ಯಾವುದೋ ಅನುಮತಿ ಪಡೆದಿಲ್ಲ ಏನಿಲ್ಲ ಸರ್ ಸರ್
ಇವತ್ತು AMCT ಅವ್ರು ಬಂದಿದ್ದಾರೆ. ಸಮೀಕ್ಷೆ ಮಾಡ್ತೀವಿ. ಪ್ರತ್ಯೇಕವಾಗಿ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. 90% ಆವಾಗ ಕೊಡ್ರಿ ಸರ್. ಎಷ್ಟಿ ಹೋರಾಟ ಸಲಿಗೆ ತಮ್ಮ ಪ್ರಾಣವನ್ನು ಕೊಟ್ಟರು ಸರ್. ದಯವಿಟ್ಟು ಸರ್ ಅದ್ರ ಸಲಿಗೆ ಸ್ವಲ್ಪ ಇದು ಮಾಡಿ ಎಷ್ಟಿ ಹೋರಾಟ ನಾವು ಪ್ರಪೋಸಲ್ ಕಳಿಸಬೇಕಾಗಿದೆ. ತಮ್ಮ ಪ್ರಾಣವನ್ನು ಕೊಟ್ಟರು ಸರ್. ಅದ್ರ ಸಲಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಪೋಸಲ್ ಕಳಿಸೋದು ಅಷ್ಟೇ ಇದೆ. ದಯವಿಟ್ಟು ನಮ್ಮ ಸ್ಥಳೀಯ ಕಾರ್ಖಾನೆಗಳಲ್ಲಿ ಕನ್ನಡಿಗರು ಉದ್ಯೋಗ ಪಡುತ್ತಿಲ್ಲ ಸರ್. 3 ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ. ಹಂಗೆ ಇಲ್ಲಿ ಟೆಸ್ಟ್ನಿಂದ ಹೃದಯಾಘಾತಗಳು ಭಾಳ ಅದಾವ ಸರ್. ಶ್ರೀರಾಮ್ ತಾಲೂಕ್ದಾಗ ಒಂದು ವಾರದಾಗ 3 ಜನ 4 ಜನ ಸ್ಟಾರ್ಟ್ ಆಗಿ ತಿಳ್ಕೊತಿದ್ದಾರೆ ಸರ್. ಇಲ್ಲಿ ಕಾರ್ಖಾನೆಗಳಲ್ಲಿ ಟೆಸ್ಟ್ ಮಾಡಿಲ್ಲ ಸರ್. ಕಾರ್ಖಾನೆಗಳಿಂದ ಸರ್. ನಮಸ್ಕಾರ ಸರ್. ಸರ್ ಇಲ್ಲೇ ಸರ್ ಧೂಳು ಭಾಳ ಇದೆ ಸರ್. ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಸಾರ್ವಜನಿಕ ಮಾಹಿತಿ ವರದಿ ಯಾಕೆ ಸರ್ಕಾರ 65% ನಮ್ಮ ಸ್ಥಳೀಯರಿಗೆ ಹೋಗಕ್ಕೆ ಸ್ಥಳೀಯರಿಗೆ ನೌಕರಿನ ಕೊಡ್ತಾ ಇಲ್ಲ ಕಾರ್ಖಾನೆಯವರು. ಸರ್